ಬಾಳ ಬೆಳಕಿನ ಹಾಡೇ ಈ ಜಗತ್ತು. ಹಾಡು ಅಂದರೆ ಅಭಿವ್ಯಕ್ತಿ. ಬಾಳ ಬೆಳಕು ಅಂತ ಹೇಳಿದರೆ ಚೈತನ್ಯ, ಅಂತಃಚೇತನ, ಅದರ ಅಭಿವ್ಯಕ್ತಿಯೇ ಈ ಜಗತ್ತು. ಈ ಜಗತ್ತಿನ ಒಂದು ನಿಮಗೆ ಈ ಜಗತ್ತು ನೋಡಬೇಕಾದ್ರೆ ಏನು ಬೇಕು? ಪಂಚೇಂದ್ರಿಯಗಳು ಬೇಕು. ಹಾಗಾದರೆ ಪಂಚೇಂದ್ರಿಯಗಳು ಇರುವಷ್ಟು ಕಾಲ ಅದು ಉಂಟು. ಕಣ್ಣು ಮುಚ್ಚಿ ಜಗತ್ತಿಲ್ಲಿದೆ ಉಂಟಲ್ಲ ಅಲ್ಲಿ ಅಂತ ಹೇಳ್ತೀರಿ. ಹೇಗೆ ಹೇಳ್ತೀರಿ? ಈಗ ಇಲ್ಲಿ ಉಂಟು ಅಂತ ಹೇಳ್ತೀರಲ್ಲ, ಎಲ್ಲರೂ ಕಣ್ಣು ಮುಚ್ಚಿ ತೆಗೆದು ನೋಡಿ ಅಲ್ಲಿ ಇರ್ತದ ಅಂತ ನಾನು ತೆಗಿತೇನೆ. ಉಂಟು ಅಂತ ಹೇಳ್ತಾರೆ, ನನ್ನ ನಂಬಿಕೆ ಅಷ್ಟೇ ನಿಮಗೆ ಹೊರತು ಅದು ಉಂಟು ಅಂತ ಸಾಧ್ಯವೇ ಯಾರಿಗೂ ಸಾಧ್ಯ ಇಲ್ಲ. ನೀವು ಬಿಡಿ, ಎಂಥ ಪ್ರಸಿದ್ಧ ವಿಜ್ಞಾನ ಕ್ವಾಂಟಮ್ ಫಿಲಾಸಫರಿಗೂ ಸಾಧ್ಯ ಇಲ್ಲ, ಅದು ಒಪ್ಪಿದ ವಿಷಯ. ಆದ ಕಾರಣ ಅದಕ್ಕೆ ಹೇಳಿದ್ದು ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮ ಜಗನ್ಮಿಥ್ಯೆ ಅಂತ ಹೇಳಿದ್ದಕ್ಕೆ ಇದಕ್ಕೆ ಯಾವುದು ಇಷ್ಟೇ. ಮಿಥ್ಯೆ ಅಂತ ಹೇಳಿದರೆ ಕಾಣಿಸ್ತದೆ, ಅದೊಂದು ಎಪಿಯರೆನ್ಸ್. ಈ ಜಗತ್ತೆಂಬುದು ಒಂದು ಎಪಿಯರೆನ್ಸ್. ಪಂಚೇಂದ್ರಿಯಗಳು ನಿಮಗೆ ತೋರಿಸುವಂಥದ್ದು ಅದು ಜಗತ್ತು. ಅದು ಆದರೆ ಆ ಪಂಚೇಂದ್ರಿಯ ತೋರಿಸುವಂಥದ್ದು ಯಾವುದು? ನಿಮ್ಮೊಳಗಿನ ಚೈತನ್ಯವೇ. ಆ ಚೈತನ್ಯ ಇಲ್ಲದಿದ್ದರೆ ಆ ಜಗತ್ತು ಉಂಟ? ಇಲ್ಲ. ಹಾಗಾದರೆ ಎರಡು ಒಂದೇ ಅಂದರೆ ಇರುವುದು ಒಂದೇ ಚೈತನ್ಯ. ಜಗತ್ತು ಕೂಡ ಅದೇ ಚೈತನ್ಯ, ನಮ್ಮ ಒಳಗಿರುವ ಅದೇ ಚೈತನ್ಯ. ಅದು ವ್ಯಕ್ತಪಟ್ಟಿದೆ ನೋಡಿ. ಮೌನವು ಸಂಗೀತವು ಒಂದೇ. ಮೌನವೇ ಸಂಗೀತವಾಗಿ, ಸಂಗೀತದ ಪ್ರಾಣವೇ ಮೌನ. ಸಂಗೀತ ಒಂದು ಧ್ವನಿ ಉದ್ದಕ್ಕೆ ಚಲಿಸ್ತಾ ಇದ್ದರೆ ಸಂಗೀತ ಇಲ್ಲ. ಅದು ಮೇಲೆ ಕೆಳಗೆ ಏರ್ತಾ ಇರುತ್ತೆ, ಮಧ್ಯ ಮಧ್ಯದಲ್ಲಿ ಗ್ಯಾಪ್ಗಳು ಬಂದ ಕಾರಣ ಅದು ಸಂಗೀತ ಆಗೋದು. ಅದು ಮೌನ ಅಲ್ವಾ? ಅಲ್ಲಿ ಮಧ್ಯದಲ್ಲಿ ಅದರ ಅಂತರಾಳದಲ್ಲಿ ಅದು ಮೌನ. ಮೌನ ಮತ್ತು ಗಾನ ಎರಡು ಒಂದೇ. ಆದ ಕಾರಣ ನಿಜವಾಗಿ ಆದರೆ ಇವರು ನಮ್ಮ ಒಳಗಿರುವಂಥ ಚೈತನ್ಯ ಉಂಟಲ್ಲ, ಅದುವೇ ಅದರ ಅಭಿವ್ಯಕ್ತಿಯೇ ಈ ಜಗತ್ತು. ಸೃಷ್ಟಿ, ಇದು ಸೃಷ್ಟಿ. ಯಾಕೆ ಸೃಷ್ಟಿ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ ನೋಡಿ, ಈಗ ನೀವು ಒಪ್ಪುತ್ತೀರಾ ಇಲ್ವೋ? ನಾನು ಹೇಳುವುದೇನೆಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಸ್ಥಾಯಿ ಭಾವ ಆನಂದ. ಈಗ ನೀವು ಇಷ್ಟು ಮಂದಿ ಇದನ್ನು ಈಗ ಈ ಹೊತ್ತಿಗೆ ನಿನ್ನೆ ಬಂದಿದೆ, ಇವತ್ತು ಬಂದಿದೆ, ಯಾವುದಕ್ಕಾಗಿ ಬಂದದ್ದು? ಯಾಕೆಂದರೆ ನಿಮ್ಮಲ್ಲಿ ಆ ಚೈತನ್ಯ ಉಂಟು. ಆ ಚೈತನ್ಯದಿಂದಾಗಿ ಆನಂದ ಉಂಟು, ನಿಮಗೆ ಆನಂದ ಉಂಟು. ಈ ಚೈತನ್ಯದಿಂದ ಆನಂದ ಉಂಟು. ಆನಂದ ಉಂಟು ಅಂತ ಅನುಭವ ಆಗ್ತದೆ. ಹೇಗೆ ಅಂತ ಹೇಳಿದ್ರೆ ಒಂದು ಉಲ್ಲಾಸ ಉಂಟು ನೋಡಿ. ಬೆಳಗ್ಗೆಯಿಂದ ಕೂಡಲೇ, ಬೆಳಕು ಬಂದ ಕೂಡಲೇ ಒಂಥರದ ಹೊಸ ಹುಟ್ಟು. ಈಗ ನಿಜವಾಗಿ ನೋಡಿ, ನಾನು ಪ್ರಶ್ನೆ ಕೇಳ್ತೇನೆ, ನಿನ್ನೆ ಅಂತ ಒಂದು ಉಂಟ, ನಾಳೆ ಅಂತ ಒಂದು ಉಂಟ? ಇರುವುದು ಈ ಕ್ಷಣ ಮಾತ್ರ ಅಲ್ವಾ? ಇದೆಲ್ಲ ಮನಸ್ಸಲ್ಲಿ ಇರೋ ಕಲ್ಪನೆ ಅಲ್ವಾ? ಬೇಕು, ನಮಗೆ ಬೇಕು. ಇಲ್ಲಂದ್ರೆ ನಮ್ಮ ದಿನನಿತ್ಯ ವ್ಯವಹಾರ ಜಗತ್ತು ಬೇಕು, ತೋರಿಕೆ ಜಗತ್ತು. ಈಗ ನಾವು ಹೇಳ್ತೇವೆ, ನಾನು ನಿವೃತ್ತ ಅಧ್ಯಾಪಕ ಅಂತ. ನಾನು ನಿವೃತ್ತ ಅಧ್ಯಾಪಕ. ಈಗ ಕಲಿಸ್ತೇನೆ, ಯಾರು ಅಧ್ಯಾಪಕವನ್ನು ಕಲಿಸ್ತೇ ಇತನಾಪಕ ಮಾತ್ರ ಅವನ ಅಧ್ಯಾಪಕ. ಆಮೇಲೆ ಅವನು ಸಾಮಾನ್ಯ ಮನುಷ್ಯ. ಮನೆಗೆ ಹೋದರೆ ಅವನ ಅಪ್ಪನಾಗಿರ್ಬೋದು, ಗಂಡನಾಗಿರ್ಬೋದು, ಮಗನಾಗಿರ್ಬೋದು, ಏನೂ ಆಗದೇ ಇರ್ಬೋದು. ಆದ ಕಾರಣ ಇದೆಲ್ಲ ಒಂದು ಪಾತ್ರಗಳು ನಾವು ಬೇರೆ ಬೇರೆ ಮಾಡ್ತೇವೆ ಹೊರತು, ಆದರೆ ಒಳಗಿರುವ ಒಂದೇ ಚೈತನ್ಯ. ಮತ್ತು ಇನ್ನೊಂದು ರೀತಿಯಲ್ಲಿ ನೋಡಿ, ನಿಮಗೆ ಇಷ್ಟು ವರ್ಷದಲ್ಲಿ ಇಷ್ಟು ಅನುಭವ ಆಗಿದೆ. ನನಗೆ 70 ವರ್ಷ ಆಯಿತು, ಇಷ್ಟು ಅನುಭವ ಆಗಿದೆ ಅಂತ. ಅನುಭವ ಎಲ್ಲ ಆಗಿದೆ. ಯಾರಿಗೆ ಅನುಭವ ಆಗುತ್ತೆ? ನಿಮಗೆ. ನಾನು ಎಂಬಂಥ ಆ ಬೇಸಿಕ್ ಭಾವ, ನಾನು ಇದ್ದೇನೆ, ನನಗೆ ಅನುಭವ ಆಗಿದೆ. ಅನುಭವ ಯಾವುದೂ ಇಲ್ಲ. ನೆನಪಿದೆ, ಎಷ್ಟು ನೆನಪು ಉಂಟು ಅದು ನೆನಪು. ಅನುಭವ ಅದು. ನೆನಪಿಗೆ ನಾನು ಜೀವ ಶಕ್ತಿ ಉಂಟಾ? ಇಲ್ಲ. ಅದನ್ನು ವರ್ಣನೆ ಮಾಡಿದರೆ ಮಾತ್ರ ನೆನಪಟ್ಟಿಲ್ಲ, ಅದು ಹೋಗಿದೆ. ಆದರೆ ನಾನೆಂಬುದು ಬದಲಾಗಿದೆ. ಆದ ಕಾರಣ ನಾನು ಇರುವಂತಹ ಚೈತನ್ಯ ಅದು ಒಂದೇ ಇರುವುದು. ಅದರ ಅಭಿವ್ಯಕ್ತಿಯೇ ಸಾಹಿತ್ಯ, ಕಲೆ ಎಲ್ಲ. ಆದ ಕಾರಣ ಸಾಹಿತ್ಯ ಕಲೆ ಅಂತ ಹೇಳಿದರೆ ನಮ್ಮ ಚೈತನ್ಯದ ಅರಳುವಿಕೆಗೆ ಒಂದು ಸಾಧನ. ನೋಡಿ, ನೀವೀಗ ಕವಿತೆ ಓದಬೇಕು, ಸಣ್ಣ ಕಥೆ ಓದಬೇಕು, ಪುಸ್ತಕ ಓದಬೇಕು ಹೇಳ್ತೀರಿ. ನೀವು ಲೈಬ್ರರಿಗೆ ಹೋಗಿ ಒಂದು ಯಾರ್ಯಾರೋ ಎಷ್ಟೋ ಬರೆದಂಥ ಕವಿತೆಗಳು, ಸಾಹಿತ್ಯಗಳು, ಪುಸ್ತಕ ಉಂಟು. ಇದನ್ನೆಲ್ಲ ಓದಿದ್ದನ್ನು ನಾವೆಲ್ಲ ಓದಬೇಕಾ? ಇದನ್ನು ಎಷ್ಟು ಇಷ್ಟವೇ ಬೇಡ. ಬರೇ ಒಂದು ಸಣ್ಣ ಕಥೆಗಳ ಪುಸ್ತಕ ಓದಬೇಕಾದ್ರೆ ನಿಮ್ಮ ಆಯುಷ್ಯ ಸಾಕಾಗುತ್ತಾ? ಕಾದಂಬರಿ ಯಾರೋ ಕಾದಂಬರಿ ದಿನಕ್ಕೆ ಬರೀತಾರೆ, ಅಲ್ಲಿ ತುಂಬಿಸಿಡ್ತಾರೆ. ನೀವು ಅದನ್ನೆಲ್ಲ ಓದ್ತಾ ಯಾವುದು ಈ ಕಾರ್ಪೊರೇಷನ್ ಡಬ್ಬಿಗೆ ಎಲ್ಲ ಒಂದು ಹಾಕಿದಾಗೆ ಅಂಥ ಅನುಭವಗಳಿಂದ ಏನು ಪ್ರಯೋಜನ ಆಗ್ತದೆ? ಹಾಗಾಗಿ
ಓದು ಯಾಕೆ ನಾವು ಸಾಹಿತ್ಯ ಕಲೆ ಇತ್ಯಾದಿಯನ್ನು ಯಾಕೆ ಓದಬೇಕು? ಇದು ಪ್ರಶ್ನೆ ನೀವು ಕೇಳಬೇಕು. ನೋಡಿ, ಇದನ್ನು ಮೊದಲು ಕೇಳಬೇಕು ನಾವು. ಯಾಕೆಂತ ಹೇಳಿದ್ರೆ ನೀವೀಗ ಲೈಬ್ರರಿಗೆ ಹೋಗ್ತೀರಿ. ಯಾಕೆ ಹೋಗ್ತೀರಿ? ಸಮಯ ಹೋಗುವುದಿಲ್ಲ ಅಂತ ಏನಾದರೂ ಬೇಕಲ್ಲ ಓದಲಿಕ್ಕೆ. ಈಗ ಕಡಿಮೆ, ಈಗ ಲೈಬ್ರರಿಗೆ ಹೋಗೋದು ಕಡಿಮೆ. ಯಾವಾಗ ಮೊಬೈಲ್ ಬಂದಿದೆ ಎಲ್ಲವೂ ಇದರಲ್ಲೇ ಉಂಟು. ಹಾಗಾಗಿ ಓದುವುದು ಕಡಿಮೆ ಆಗಿದೆ. ಯಾಕೆಂದರೆ ಅದೇ ಲೈಬ್ರರಿ ಹೇಗೆ ಆಗ್ತದೆ? ಅದು ಯಾವುದನ್ನು ಮಾಡುವುದಿಲ್ಲ, ನೀವು ನೋಡ್ತಾ ಇರ್ತೀರಿ. ಮತ್ತು ಆ ಪ್ರಶ್ನೆ ಬೇರೆ. ಆದರೆ ಮೊದಲು ಕೂಡ ಓದ್ತಾ ಇದ್ದದ್ದು ಕಾರಣ ಏನು ಅಂತ ಹೇಳಿದರೆ, ಬಿಡು ಸಮಯದಲ್ಲಿ ಒಂದಿಷ್ಟು ಸಮಯ ಇತ್ತು, ನಿಮ್ಮಲ್ಲಿ ಒಂದು ಉಲ್ಲಾಸ ಉಂಟು. ಆ ಉಲ್ಲಾಸಕ್ಕೆ ಮಗು ಅದೇನು ಮಾಡ್ತದೆ? ಒಂದು ಮಗುವಿಗೆ ಏನೂ ಬೇಡ, ಅದಕ್ಕೆ ನೀವು ಬೇಕು ಎತ್ತ ಕಲ್ಲನ್ನು ಹಿಡ್ಕೊಂಡು ಆಡ್ತದೆ, ಯಾವುದೋ ಬೆಂಚನ್ನು ಹಿಡ್ಕೊಂಡು ಮಾಡ್ತದೆ, ಎಂಥದಾದ್ರೂ ಮಾಡಿ ಅದರ ಆಟವನ್ನು ಅದುವೇ ನಿರ್ಮಾಣ ಮಾಡಿ ಅದು ಆಡ್ತದೆ. ನಮಗದ್ರಾಗಲ್ಲ, ನಮಗೆ ಬೇಕು, ಪುಸ್ತಕ ಬೇಕು, ಮತ್ತೊಂದು ಬೇಕು, ನಾವು ರೆಡಿ ಮಾಡಿ ಇಟ್ಟದ್ದಿದ್ದರೆ ನಾವು ಆಟ ಆಡ್ತೇವೆ. ಹಾಗೆ ಆದ ಕಾರಣ ಇದೆಲ್ಲ ಏನು ಅಂತ ಹೇಳಿದರೆ, ಬಿಡು ಸಮಯದಲ್ಲಿ ಯಾವಾಗ ಬಟ್ಟೆಯ ಪ್ರಶ್ನೆ ಮುಗೀತೋ ಉಳಿದ ಸಮಯದಲ್ಲಿ ಒಂದು ಬರ್ಟ್ರಾಂಡ್ ರಸೆಲ್ ಒಂದು ಹೇಳ್ತಾರೆ, ಏನು ಹೇಳಿದೆ, ಶಿಕ್ಷಣ ನಿಜವಾಗಿರುವುದು ಬಿಡು ಸಮಯಕ್ಕಾಗಿ. ಇದು ಶಿಕ್ಷಣ ಇರುವುದು, ಈಗ ನಾವು ಶಿಕ್ಷಣ ಇರುವುದು ಸಂಪಾದನೆಗೆ, ಬಟ್ಟೆ ಹೊಲಿಲಿಕ್ಕೆ. ನೋಡಿ, ಇಡೀ ಜೀವನದ ಒಂದು ಎಷ್ಟು ಭಾಗವನ್ನು ನಾವು ಒಂದು ಬಟ್ಟೆ ಹೊಲಿಲಿಕ್ಕೋಸ್ಕರವಾಗಿ ಹಗಲು ರಾತ್ರಿ ದುಡಿತೇವೆ. ಒಂದು ಹಕ್ಕಿ ನೋಡಿ, ಒಂದು ಹಕ್ಕಿ ಬೆಳಗ್ಗೆ ಅದಕ್ಕೆ ಬೆಳಗ್ಗೆ 7:00ವರೆಗೆ ಯಾವ ಆಹಾರ ಉಂಟು, ಎಲ್ಲಿ ಉಂಟು, ಏನೂ ಅದಕ್ಕೆ ಇದೆಯಲ್ಲ. ಯಾವುದೇ ಪ್ರಾಣಿ ಸೃಷ್ಟಿಯಲ್ಲಿ ಹಸಿವೆಂದ ಹಾಗೆ ಸತ್ತದ್ದಿಲ್ಲ. ಅದು ಹೋಗ್ತದೆ, ಎಲ್ಲಿಯೂ ಸಿಗ್ತದೆ, ಹೋಗ್ತದೆ. ಅಷ್ಟು ಸುಲಭವಾಗಿ ಅದಕ್ಕೆ ಸಿಗ್ತದೆ ಬಟ್ಟೆ ಹೊಲಿಯುವಂಥ ಪ್ರಶ್ನೆ. ನಮಗೆ ಎಷ್ಟು ಸಂಪಾದನೆ